ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶೆ ಕಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನು. ಸೊ ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ಬೋದು, ಈಸಿಯಾಗಿ ಹಾಕ್ಬೋದು. ನ್ಯೂ ಡಿಸೈನು. ಕಲರ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್, ಫುಲ್ ಪೇಸ್ಟಲ್ ಕಲರು, ಪೇಸ್ಟಲ್ ಗ್ರೀನು, ತುಂಬ ಲೈಟ್ ಶೇಡ್ ಇರೋದು, ಮತ್ತು ಮಾವ್ ಕಲರು, ಲೈಟ್ ಶೇಡ್ ಮಾವ್ ಕಲರು. ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನ್ಯೂಡ್ ಕಲರ್ ಸ್ಯಾರಿ. ಸೊ ಇದಕ್ಕೆ ಲೈಟ್ ಗ್ರೀನ್ ಶೇಡೆ ಪಲ್ಲು ಇದೆ ಫ್ರೆಂಡ್ಸ್. ಬೇಕಂದರೆ ನೀವು ಆ ಕಲರಲ್ಲಿ ಲಿಟಲ್ ಡಾರ್ಕ್ ತೊಗೋಬೋದು. ನಾನಿಲ್ಲಿ ಕಾಪರ್ ಜರಿ ಥ್ರೆಡ್ ಕಲರ್ ತೊಗೊಂಡಿದ್ದೀನಿ. ಸ್ಯಾರಿ ಕಲರು ಅಲ್ಲ, ಬಾಡಿ ಕಲರು ಅಲ್ಲ, ಆ ಜರಿ ಬರುತ್ತೆ ಅಲ್ವಾ, ಕಾಪರ್ ಥ್ರೆಡ್. ಸೊ ಲಿಟಲ್ ಡಾರ್ಕ್ ಇದೆ, ಇಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ. ಆ್ಯಸ್ ಯೂಶ್ವಲ್ 6 ದಾರ ತೊಗೊಂಡು ಗಂಟೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ವಿಡಿಯೋಗೆ ನಿಮ್ಗೆ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ ಥ್ರೆಡ್, ಚೂರು ಡಾರ್ಕ್ ಇದೆ ಕಾಪರ್ ಕಲರು. ಸೊ ಅಲ್ಲಿಂದ 5 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಸೊ 5 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡೋಣ. ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ. ಸೊ ಬೇಕಂದರೆ ಮಾಡ್ಬೋದು, ಇಲ್ಲಾಂದರೆ ಹಾಗೆ ನಾನು ಇಲ್ಲಿ ಒಂದು ಬೀಡ್ ಯೂಸ್ ಮಾಡ್ತೀನಿ, ಹಾಗೆ ಮಾಡ್ಕೋಬೋದು. ಸ್ವಲ್ಪ ದಾರ ತೆಗೆದುಬಿಟ್ಟು ಮೀಡಿಯಮ್ ಸೈಜ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಬೇಕಾದರೆ ಬಿಗ್ ಸೈಜ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇದು ಆರ್ಚ್ ಆ ಸೈಡ್ ಈ ಸೈಡು ಮೀಡಿಯಮ್ ಸೈಜ್ ಬೀಡ್ ಬರಲಿ ಅಂತ. ಮತ್ತೆ ಬೀಡ್ ಲಾಕ್ ಮಾಡಿದ್ದೀನಿ. ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಹಾಕಿ 2 ಸರಿ ಸಿಂಗಲ್ ಕ್ರೋಶೆ, ಬೀಡ್ ಹಾಕಿದ್ದೀನಿ. ಇವಾಗ 1 ಸರಿ ಆಯ್ತಲ್ಲ ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಾನು ಹೇಳ್ದೆಲ್ಲ ಸಿಂಗಲ್ ಸ್ಟೆಪ್ ಡಿಸೈನ್. ಸಿಂಗಲ್ ಸ್ಟೆಪ್ಪಲ್ಲೇ ನಿಮಗೆ 2 ಸ್ಟೆಪ್ ಆರ್ಚ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಅಲ್ಲಿಂದ 7 ಚೈನ್ಸ್ನ ಹಾಕೋತೀನಿ ನಾನಿಲ್ಲಿ. ಸೊ 7 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೊ 7 ಚೈನ್ಸ್ನ ಹಾಕ್ಕೊಳ್ಳೋಣ. 7 ಚೈನ್ಸ್ನ ಹಾಕ್ಕೊಂಡು ಅದು ಯು ಶೇಪಲ್ಲಿ ಸ್ವಲ್ಪ ಒಳಗಡೆಗೆ ನಾವು ಆದಷ್ಟು 5 ಚೈನ್ ಎಷ್ಟು ಲಾಕ್ ಮಾಡ್ಕೋತೀವೋ ಅಷ್ಟು ಫ್ರೆಂಡ್ಸ್. 2 ಪಾಯಿಂಟ್ ಒಳಗಡೆಗೆ ನೋಡಿ, ಈ ಥರ ಯು ಶೇಪಲ್ಲಿ ಆರಾಮ್ಸಾಗೆ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡಬಾರ್ದು, ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಸೊ 7 ಚೈನ್ ಲಾಕ್ ಆದಮೇಲೆ ಮತ್ತೆ ಅಲ್ಲಿಂದ 7 ಚೈನೇ ಮಾಡ್ಕೊಳ್ತೀನಿ. 7 ಚೈನ್ ಆದಮೇಲೆ ನಾನು 7 ಚೈನ್ಸ್ ಮಾಡ್ಕೊಳ್ತೀನಿ. ಫಸ್ಟ್ 7 ಚೈನ್ ಲಾಕ್ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಯು ಶೇಪಲ್ಲಿ, ಮತ್ತೆ ನಾನು 7 ಚೈನೇ ಮಾಡ್ಕೊಳ್ಳೋಣ. 7 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಫ್ರಂಟ್ ಸೈಡಿಂದನೂ ಲಾಕ್ ಮಾಡ್ಕೋಬೋದು. ನಾನಿಲ್ಲಿ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ತೀನಿ. ಈ ಥರ ಫ್ರಂಟ್ ಸೈಡಲ್ಲಿ ಲಾಕ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿ ಇರೋದ್ರಿಂದ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸೊ ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಬ್ಯಾಕ್ ಸೈಡಿಂದ. 2 ಸತಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ತೀನಿ ನಾನು. ಸೊ ಅದಕ್ಕೋಸ್ಕರ ನಾನು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಇಲ್ಲಿ ಲಾಕ್ ಮಾಡ್ಕೊಂಡು, ಅಂದರೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು 2 ಸಿಂಗಲ್ ಕ್ರೋಶೆ ಮಾಡಿದ್ದೆಲ್ಲ ಸ್ಟಾರ್ಟಿಂಗು. ಒಂದು ಫಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಸೊ 2 ಟೈಮ್ ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ಫ್ರಂಟ್ ಸೈಡಿಗೆ ಈ ರೀತಿ ಟರ್ನ್ ಮಾಡ್ಕೊಳ್ತೀನಿ. ಸೊ ಬೇಕಂದರೆ ಅದೇ ಫ್ರಂಟ್ ಸೈಡಿಂದ ಮಾಡಿಕೊಂಡು ಹಾಗೆ ಬರುತ್ತೆ ಫ್ರೆಂಡ್ಸ್, ಬ್ಯಾಕ್ ಸೈಡಿಂದ ಮಾಡಿಕೊಂಡ್ರು ಹಾಗೆ ಬರುತ್ತೆ. ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಹಾಕಬೇಕಲ್ಲ ನಾವು. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ 2 7 ಚೈನು ಒಳಗಡೆ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 3 ಸೇರಿ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಇರುತ್ತಲ್ವ, 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಸೊ ನಾವು ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ಗೆ ಹಾಫ್ ಡಬಲ್ ಕ್ರೋಶೆ ಸ್ವಲ್ಪ ತಿಕ್ಕಾಗಿ ಕಾಣಿಸ್ಲಿ, ಕಲರು ಎನ್ಹಾನ್ಸ್ ಆಗಲಿ ಅಂದ್ಬಿಟ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇವನ್ ಸಿಂಗಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಸೊ ಪೂರ್ತಿ 8 ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 7 ಚೈನಲ್ಲಿ 8 ಮಾಡ್ಕೋತೀನಿ, ಮತ್ತು ಲಾಸ್ಟಲ್ಲಿ ಒಂದು ಎಕ್ಸ್ಟ್ರಾ ಮಾಡ್ಕೋಬೇಕು. ಸೊ 8 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಲಾಸ್ಟಲ್ಲಿ ಫ್ರೆಂಡ್ಸ್ ಇವಾಗ ಸಿಂಗಲ್ ಕ್ರೋಶೆ ಆದರೂ ಆಯಿತು, ಹಾಫ್ ಡಬಲ್ ಕ್ರೋಶೆ ಆದರೂ ಆಯಿತು, ಈ ರೀತಿ 8 ಮಾಡಿಕೊಂಡು ನಾವು ನೀಡಲ್ ಮೇಲೆ ಮತ್ತೆ ದಾರ ಸುತ್ಕೋತಾ ಇದ್ದೀನಿ. ಇವನ್ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಈ ಥ್ರೆಡ್ ಬಟ್ಟೆಗೆ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಅದ್ರ ಒಳಗಡೆ ಒಂದು ಮಾಡ್ಕೊಳ್ತೀನಿ ಫಿನಿಶಿಂಗೋಸ್ಕರ ಫ್ರೆಂಡ್ಸ್. ಅಷ್ಟೇ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ ಮಾಡಿದೀವ ಎಂಡ್ ಕೂಡ ಅದೇ ರೀತಿ ಬರುತ್ತೆ ಅಂತ ಮಾಡ್ಕೊಳ್ಳೋದು. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಅದನ್ನು, ಅಂದರೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಬೇಕು.
ಸೊ ಈ ರೀತಿ ಆರ್ಚ್ ಬರುತ್ತೆ ನಮಗೆ. 8 ಹಾಫ್ ಡಬಲ್ ಕ್ರೋಶೆ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಒಟ್ಟು ಇಲ್ಲಿ 3 ಸಿಂಗಲ್ ಕ್ರೋಶೆ ಬೀಳುತ್ತೆ ಸೀರೆ ಮೇಲೆ. ಅಲ್ಲಿಂದ ಮತ್ತೆ 7 ಚೈನ್ಸ್ನ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಫ್ರೆಂಡ್ಸ್, ಅಂದರೆ 7 ಚೈನ್ ಮಾಡಿಕೊಂಡು ಮತ್ತೆ 7 ಚೈನ್ ಮಾಡ್ಕೊಂಡು ವಾಪಸ್ ಬರಬೇಕು. ಸೊ ಹಾಫ್ ಡಬಲ್ ಕ್ರೋಶೆ ಕೌಂಟ್ಸ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಮೆಜರ್ಮೆಂಟ್ ನೋಡ್ಕೊಳ್ಳಿ, ಸ್ಟಾರ್ಟಿಂಗ್ ಆರ್ಚ್ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಲಾಕ್ ಮಾಡ್ಕೋಬೇಕು. ಅಂದಾಜು ಮೇಲೆ ಅಷ್ಟಕ್ಕೆ ಲಾಕ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ಮತ್ತೆ 7 ಚೈನ್ ಮಾಡ್ಕೊಳ್ತೀನಿ. 7 ಚೈನ್ ಮಾಡಿಕೊಂಡು ಸೇಮ್ ಬ್ಯಾಕ್ ಸೈಡಿಂದ ಆದರೂ ಆಯಿತು, ಫ್ರಂಟ್ ಸೈಡಿಂದ ಆದರೂ ಆಯಿತು. ಫ್ರಂಟ್ ಸೈಡಿಂದ ಮಾಡೋದಿದ್ರೆ ಒಂದು ಸಿಂಗಲ್ ಕ್ರೋಶೆ ಸ್ಕಿಪ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಬ್ಯಾಕ್ ಸೈಡಿಂದ ಮಾಡೋದಿದ್ರೆ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಮಾಡಿದ್ರೂ ನಡೆಯುತ್ತೆ, ಇಲ್ಲ ಅಂದ್ರೂ ಓಕೆ, ಹಾಗೆ ಏನು ಅಷ್ಟು ಡಿಫ್ರೆನ್ಸ್ ಕಾಣಿಸೋದಿಲ್ಲ. ಸೊ ಒಂದು ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಬೇಕಂದರೆ ಈಗಲೇ ಟರ್ನ್ ಮಾಡಿ ನಾವು ಹಾಫ್ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೋಬೋದು, ಇಲ್ಲ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಹಾಫ್ ಡಬಲ್ ಕ್ರೋಶೆ ಸ್ವಲ್ಪ ಅಗಲ ಬರುತ್ತಲ್ವ ಫ್ರೆಂಡ್ಸ್, ಒಂದು ಚೂರು ದೊಡ್ಡದು ಬರುತ್ತಲ್ಲ ಸಿಂಗಲ್ ಕ್ರೋಶೆಗಿಂತ. ಸೊ ಅದಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ನೋಡಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ 4 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವಾಗ 4 ಹಾಫ್ ಡಬಲ್ ಕ್ರೋಶೆ, 4 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಸೊ ಅಲ್ಲಿಂದ ನಾನು ಮತ್ತೆ 7 ಚೈನ್ನ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಫುಲ್ ಕಂಟಿನ್ಯೂ ಮಾಡಬಾರ್ದು. ಇಲ್ಲಿ ಸೆಕೆಂಡ್ ಆರ್ಚಲ್ಲಿ 4 ಹಾಫ್ ಡಬಲ್ ಕ್ರೋಶೆ ಅಥವಾ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಯಾವ್ದು ಹಾಕ್ತಾ ಇರ್ತೀರ ನೀವು ಅದು ಮತ್ತೆ ಅಲ್ಲಿಂದ 7 ಚೈನ್ನ ಮಾಡ್ಕೊಳ್ಳೋಣ. ಸೊ 7 ಚೈನ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ ಡಿಸೈನ್ನ. ಸ್ಯಾರಿನ ಟರ್ನ್ ಮಾಡಿಕೊಂಡು ಸೊ ಪಕ್ಕದ ಆರ್ಚ್ ಇರುತ್ತಲ್ವ ಫ್ರೆಂಡ್ಸ್, ಅದು ಚೈನ್ಸ್ ನೋಡಿ ನೀವು ಕಾಣಿಸ್ತಾ ಇದೆ ಅಲ್ಲ ನೀಟಾಗಿ, ಅಲ್ಲಿಂದ 4ನೇ ಹೋಲ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಹೋಲ್ ಗ್ಯಾಪ್ಗೆನೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ತೀನಿ ಈ ಥರ. ಸೊ ಸೀರೆನ ಟರ್ನ್ ಮಾಡಿಕೊಂಡು ಇಲ್ಲಿ ಕೂಡ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 7 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು, ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿ 4 ಮಾಡ್ಕೊಳ್ತೀನಿ. ಸೆಂಟ್ರಲ್ಲಿ ಒಂದು ಬೀಡನ್ನ ಹಾಕೋಣ. ಇದೇ ಮೀಡಿಯಮ್ ಸೈಜ್ ಬೀಡೇ ತೊಗೊಂಡಿದ್ದೀನಿ ಫ್ರೆಂಡ್ಸ್, ನೀವು ಬೇಕಂದರೆ ಇನ್ನೂ ಸ್ಮಾಲ್ ಕೂಡ ತೊಗೋಬೋದು. ನಾನು ಇಲ್ಲಿ ಆರ್ಚ್ ಪಕ್ಕ ಆ ಸೈಡ್ ಈ ಸೈಡೂ ಮೀಡಿಯಮ್ ಸೈಜೇ ತೊಗೊಂಡಿದ್ದೀನಿ. ಅಲ್ಲಿ ಬಿಗ್ ಕೂಡ ಮಾಡ್ಕೋಬೋದು. ಆ್ಯಸ್ ನಿಮ್ಮ ವಿಶ್ ಫ್ರೆಂಡ್ಸ್, ಯಾವ ಥರ ಆದರೂ ನೀವು ಯಾವ ಬೀಡ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ 4 ಹಾಫ್ ಡಬಲ್ ಕ್ರೋಶೆ, 4 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಸೊ ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 7 ಚೈನ್ ಏನಿದೆ ಫ್ರೆಂಡ್ಸ್ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ. ಸೊ ಡೈರೆಕ್ಟಾಗಿ ಅಲ್ಲಿಂದನೇ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮಿಕ್ಕಿರೋ ಸೆಕೆಂಡ್ ಆರ್ಚ್ ನಾವು ಮಿಕ್ಕಿರ್ತಲ್ಲ, ಸೊ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ 4 ಹಾಫ್ ಡಬಲ್ ಕ್ರೋಶೆ ಮಾಡಿ ಸಿಂಗಲ್ ಕ್ರೋಶೆ ನಾವು ಬಟ್ಟೆಗೆ ಮಾಡಿರ್ತೀವಲ್ಲ ಅಲ್ಲಿ ಕೂಡ ಒಂದು ಹಾಫ್ ಡಬಲ್ ಕ್ರೋಶೆ ಅಥವಾ ಸಿಂಗಲ್ ಕ್ರೋಶೆ ಯಾವ್ದಾದ್ರು ನಡೆಯುತ್ತೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀವಿ. ಸೊ ಇದು ಸ್ಟಿಫಾಗಿ ಬರುತ್ತೆ, ಸ್ವಲ್ಪ ಪ್ರೆಸ್ ಮಾಡಿ ನೀಟ್ ಮಾಡ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಒಂದು ಬೀಡನ್ನ ಹಾಕೋಣ ಫ್ರೆಂಡ್ಸ್. ಇಲ್ಲಿಂದ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಹಾಕೋಣ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮಾಡಿ ಇವಾಗ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಳ್ಳೋಣ. ಸೊ ಎಲ್ಲಿ ಕುಚ್ಚು ಬರುತ್ತೆ ನಮಗೆ ಇವಾಗ 5 ಚೈನ್ ಮಾಡ್ಕೊತಾ ಇದ್ದೀನಿ. 5 ಆದರೂ ಸರಿ, 4 ಆದರೂ ಸರಿ, ನಾವು ಕುಚ್ಚಿಗೆ ಜಾಗ ಬಿಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡೋಣ.
ಕ್ರೋಶೆ ಆದಮೇಲೆ ಇನ್ನೊಂದು ಬೀಡನ್ನ ಹಾಕೋಣ ಫ್ರೆಂಡ್ಸ್. ಇನ್ನೊಂದು ಬೀಡ್ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಂಡು ಬೀಡ್ ಹಾಕೋಣ. ಬೀಡ್ ಲಾಕ್, ಹೊಟ್ಟೆ ಕೂಡ ಲಾಕ್. ಸೊ ಇದು ಬೀಡ್ ಬೇಕಂದ್ರೆ ನೀವು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇನ್ನೂ ಬಿಗ್ ಸೈಜ್ ಹಾಕಿದ್ರು ಇನ್ನೂ ಲುಕ್ ಬರ್ತಾಯಿತ್ತು ಅನಿಸ್ತು ಫ್ರೆಂಡ್ಸ್. ಮೀಡಿಯಮ್ ಸೈಜೇ ಯೂಸ್ ಮಾಡಿದ್ದೀನಿ 3 ಕಡೆನೂ. ಸೊ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ನಾನು ಇವಾಗ 7 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಆರ್ಚ್ದು 7 ಚೈನ್ ಮಾಡಿ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ 7 ಚೈನ್ ಮಾಡೋಣ. ಸೊ ನಾವು ಫ್ರಂಟಿಂದನಾದರೂ ಮಾಡ್ಕೋಬೋದು ಫ್ರೆಂಡ್ಸ್, ಬ್ಯಾಕ್ ಸೈಡಿಂದನಾದರೂ ಮಾಡ್ಕೋಬೋದು. ನಾನಿಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಲ್ವ, ಸೊ ಅದಕ್ಕೆ ಬ್ಯಾಕ್ ಸೈಡಿಂದ ಮಾಡ್ತಾಯಿದ್ದೀನಿ. ಫ್ರಂಟ್ ಸೈಡಿಂದ ಆದರೆ ನೀವು ಒಂದೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಇನ್ನೊಂದು ಆಗೋದಿಲ್ಲ. ಸೊ ಅಷ್ಟೇ ಸಾಕಾಗುತ್ತೆ. ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಆರ್ಚ್ ಪೂರ್ತಿ 8 ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡ್ತೀನಿ. 8 ಹಾಫ್ ಡಬಲ್ ಕ್ರೋಶೆ ಫಿಲ್ ಮಾಡಿದ್ದು ಬಟ್ಟೆ ಕೂಡ ಲಾಕ್ ಮಾಡಿದ್ದೀನಿ. ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನೂ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಅದರಿಂದ 7 ಚೈನ್ ಮತ್ತು ಬ್ಯಾಕ್ ಸೈಡಿಂದ 7 ಚೈನ್. ಸೊ ಮತ್ತು ನಾನಿಲ್ಲಿ ಹಾಕಿದ್ದೀನಿ 7 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿ ಮತ್ತು 7 ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಲಾಕ್ ಕೂಡ ಮಾಡಿದ್ದೀನಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ನಾವಿಲ್ಲಿ 4 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 4 ಹಾಫ್ ಡಬಲ್ ಕ್ರೋಶೆ ಮಾಡಿ 7 ಚೈನ್ ಮಾಡ್ಕೊಳ್ಳೋಣ. ಇವಾಗ 7 ಚೈನ್. ಸೆಕೆಂಡ್ ಆರ್ಚ್ ಅರ್ಧ ಮಾಡಿ 7 ಚೈನ್ ಮಾಡಿದ್ದೀನಿ ಫ್ರೆಂಡ್ಸ್. 7 ಚೈನ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಸೀರೆನ ಟರ್ನ್ ಮಾಡಿಕೊಂಡು ಪಕ್ಕದ ಆರ್ಚ್ 4th ಹೋಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಆರ್ಚ್ 4th ಹೋಲ್ಗೆ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಇನ್ನು 1 ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಟರ್ನ್ ಮಾಡಿಕೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೆ, 4 ಹಾಫ್ ಡಬಲ್ ಕ್ರೋಶೆ, 1 ಬೀಡು ಮತ್ತು 4 ಹಾಫ್ ಡಬಲ್ ಕ್ರೋಶೆ. ಈ ರೀತಿ ಈ ಆರ್ಚ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ರೀತಿ 4 ಸರ್ತಿ ಹಾಫ್ ಡಬಲ್ ಕ್ರೋಶೆ ಮಾಡಿ 1 ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು 4 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಆವಾಗ ನಮಗೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಸೊ ಮತ್ತೆ ಕಂಟಿನ್ಯೂಸಿಗೆ 4 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಒಂದು ಆರ್ಚ್ ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ನೋಡಿ ಇಲ್ಲಿ 4 ಮಾಡ್ಕೋಬೇಕು. ಇಲ್ಲಿ 4 ಮಾಡಿಕೊಂಡು ಡೈರೆಕ್ಟಾಗಿ ಮಿಕ್ಕಿರೋದು ಆರ್ಚ್, ಸೆಕೆಂಡ್ ಆರ್ಚ್ ಲೆಫ್ಟ್ ಚೈನ್ಸ್ ಇತ್ತಲ್ಲ ಅಲ್ಲಿ ಕೂಡ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಕೂಡ 4 ಹಾಫ್ ಡಬಲ್ ಕ್ರೋಶೆ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಲಾಕ್ ಮಾಡಿಬಿಟ್ಟು ಬೀಡ್ ಹಾಕಿ ಕೂಡ ಲಾಕ್ ಮಾಡಿದ್ದೀನಿ. ಮತ್ತು 5 ಚೈನ್ ಮಾಡಿ ಬೀಡನ್ನ ಹಾಕಿ ಮತ್ತು 7 ಚೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಡಿಸೈನ್ ಇಷ್ಟೇ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೇನೆ. ಸೊ 137 ದಾರ ಸುತ್ಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಸಿಂಗಲ್ ಸ್ಟೆಪ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬರೀ ನಾವು ಹಾಫ್ ಡಬಲ್ ಕ್ರೋಶೆ ಆರ್ಚ್ ಹಾಕಿದ್ರೇ ಒಂಥರ ಲುಕ್ ಸಕ್ಕತ್ತಾಗಿ ಬರುತ್ತೆ. ಇದು 2 ಆರ್ಚ್ಗೆ ಇನ್ನೂ 1 ಆರ್ಚ್ ಎಕ್ಸ್ಟೆಂಡ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಡಿಸೈನ್ ಚೆನ್ನಾಗಿದೆ, ಲುಕ್ಕಾಗಿ ಕಾಣಿಸುತ್ತೆ, ತುಂಬ ಲುಕ್ಕಾಗಿ ಬರುತ್ತೆ. ಸೊ ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ ಪ್ರೈಸ್ ಬಂದು ನೀವು 450 to 550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡಿಕೊಂಡು ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಸೊ ನೀವು ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಡಿಸೈನ್ ಅಂತೂ ಖಂಡಿತ ಚೆನ್ನಾಗಿದೆ. ಬೇಕಂದರೆ ಇನ್ನೂ ಒಂದು ನಾವೆಲ್ಲಿ ಬೇಸಲ್ಲಿ 2 ಆರ್ಚ್ ಮಾಡಿದ್ದೀವಲ್ಲ, ಅಲ್ಲಿ 3 ಆರ್ಚು, ಕೆಳಗಡೆ 2 ಆರ್ಚು, ಅದ್ರ ಕೆಳಗಡೆ 1 ಆರ್ಚು, ಆ ಥರ ಕೂಡ ಮಾಡ್ಕೋಬೋದು. ಅದು ಎಕ್ಸ್ಟೆಂಡಾಗಿ ಕಾಣಿಸುತ್ತೆ, ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಬ್ರೈಡಲ್ ಆಗೋಗುತ್ತೆ. ಸೊ ಸಿಂಪಲ್ ಡಿಸೈನ್ ಟ್ರೈ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.